ಯುರೋಪ್ ಮತ್ತು ಅಮೆರಿಕಾದ ಚಳಿಗಾಲ ಎಷ್ಟು ವಿಭಿನ್ನವಾಗಿದೆ ಎಂದು ನೋಡೋಣ. ಉದಾಹರಣೆಗೆ ಮೇನೆ ಅನ್ನು ತೆಗೆದುಕೊಳ್ಳೋಣ. ಇದು ಅಮೆರಿಕಾದ ಈಶಾನ್ಯ ಭಾಗದಲ್ಲಿದೆ. ಆಸಕ್ತಿದಾಯಕವಾಗಿ, ಮೇನ್ ರಾಜ್ಯವು ಸ್ಪೇನ್ ಮತ್ತು ದಕ್ಷಿಣ ಫ್ರಾನ್ಸ್ನ ಸಮಾನ ಅಕ್ಷಾಂಶದ ಮೇಲೆ ಇದೆ. ಆದರೆ ಮ್ಯಾಡ್ರಿಡ್ನಲ್ಲಿ ಜನರು ಚಳಿಗಾಲದಲ್ಲಿ ಸುಮಾರು 0 ಡಿಗ್ರಿ ತಾಪಮಾನವನ್ನು ಅನುಭವಿಸಿದರೆ, ಮೇನ್ನ ಜನರು -10 ಡಿಗ್ರಿಗಿಂತ ಕಡಿಮೆ ತಾಪಮಾನ ಮತ್ತು ಗಾಳಿಯ ಚಳಿ ಅನುಭವಿಸುತ್ತಾರೆ. ಆದರೆ ಇದು ಏಕೆ ಸಂಭವಿಸುತ್ತದೆ? ಸಣ್ಣ ನೀಲಿ ವಜ್ರ ಕಾರಣ: ಗಾಳಿ ಮತ್ತು ಸಮುದ್ರ. ಚಳಿಗಾಲದಲ್ಲಿ ಸೈಬೀರಿಯಾ, ಅಂದರೆ ಭೂಮಿಯ ಅತ್ಯಂತ ಚಳಿಯಾದ ಪ್ರದೇಶಗಳಲ್ಲಿ ಒಂದರಲ್ಲಿ, ಅತ್ಯಂತ ತಣ್ಣನೆಯ ಗಾಳಿ ರೂಪುಗೊಳ್ಳುತ್ತದೆ. ಆ ಗಾಳಿ ಆರ್ಕ್ಟಿಕ್ ಮಹಾಸಾಗರವನ್ನು ದಾಟಿ, ಕೆನಡಾ ಮೂಲಕ ಅಮೆರಿಕಾದ ಕಡೆಗೆ ಬರುತ್ತದೆ. ಇದರ ಪರಿಣಾಮವಾಗಿ ಅಮೆರಿಕಾದ ಚಳಿಗಾಲ ಅತ್ಯಂತ ತಣ್ಣಗಾಗುತ್ತದೆ. ಸಣ್ಣ ನೀಲಿ ವಜ್ರ. ಆದರೆ ಯುರೋಪ್ನಲ್ಲಿ ಸ್ಥಿತಿ ವಿಭಿನ್ನ. ಅದಕ್ಕೆ ಗಲ್ಫ್ ಸ್ಟ್ರೀಮ್ ಎಂಬ ಬಿಸಿಯಾದ ಸಮುದ್ರ ಪ್ರವಾಹದ ಸಹಾಯ ಇದೆ. ಈ ಪ್ರವಾಹವು ಮೆಕ್ಸಿಕೋ ಕೊಲ್ಲಿಯಿಂದ ಪ್ರಾರಂಭವಾಗಿ, ಅಮೆರಿಕಾದ ಪೂರ್ವ ತೀರದ ಮೂಲಕ ಹರಿದು, ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಿ ಯುರೋಪ್ ಕಡೆಗೆ ಸಾಗುತ್ತದೆ. ಈ ಬಿಸಿಯಾದ ನೀರು ಉಷ್ಣವಲಯದಿಂದ ಬಂದು, ಅದರ ಸುತ್ತಲಿನ ಗಾಳಿಯನ್ನು ಬಿಸಿಗೊಳಿಸುತ್ತದೆ. ಆದ್ದರಿಂದಲೇ ಲಂಡನ್ ಮತ್ತು ಪ್ಯಾರಿಸ್ ನಗರಗಳಲ್ಲಿ ಅಮೆರಿಕಾದ ಹಿಮಾವೃತ ಪ್ರದೇಶಗಳಿಗಿಂತಲೂ ಚಳಿಗಾಲದಲ್ಲಿ ಹವಾಮಾನ ಹೆಚ್ಚು ಮೃದುವಾಗಿರುತ್ತದೆ.